ದಿನ ಜನತಾ ಕಾಲೋನಿ ಇವತ್ತು ಹೈ ಟೆನ್ಷನ್ ಕೆಳಭಾಗದಲ್ಲಿ ಹೋಗಿರುವಂಥ ಕೇಬಲನ್ನು ಹಾಕಿದ್ದಾರೆ 3+4 ವೈರು. ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ. ಅದು ಇದರಿಂದ ಮುಂಚಿತವಾಗಿ ಹೈ ಟೆನ್ಷನ್ ಕೆಳಗಡೆ ಒಂದು ಕಂಬ ಇತ್ತು. ಆ ಕಂಬ ಬೀಳುವಂಥ ಸಂದರ್ಭ ಇದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ತೋರಿಸಿದ್ರು ಕೂಡ ಯಾರೂ ಅದನ್ನು ಕ್ರಮ ಕೈಗೊಂಡಿಲ್ಲ. ಮತ್ತು ನಾವು ಗ್ರೂಪ್ನಲ್ಲಿ ಹಾಕಿ ಬೆಸ್ಕಾಂ ಗ್ರೂಪ್ನಲ್ಲಿ ಹಾಕಿದ್ದಕ್ಕೆ ಕೂಡಲೇ ಒಂದು 15 ದಿವಸ ಆದಮೇಲೆ ಹಾಕಿದ್ದಾರೆ. ಇಲ್ಲಿ ವಾರ್ಡ್ನಲ್ಲಿ ಏನಿದೆ ಅಂದರೆ ಇಲ್ಲಿ ಒಂದು ಸ್ಟಾಪ್ ಆಗಿರಬೇಕು. ಒಬ್ಬ ಬೆಸ್ಕಾಂ ಅಧಿಕಾರಿಗಳಿಗೆ ನಾವು 19ಗೆ ಫೋನ್ ಮಾಡಿ ಮುಖಾಂತರ ತಿಳಿಸ್ಬೇಕು. ಸ್ಥಳೀಯ ಇರುವಂಥ ಬೆಸ್ಕಾಂ ಅಧಿಕಾರಿಗಳು ಅದನ್ನು ಒಂದು ನಾಮಫಲಕವನ್ನು ಹಾಕಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾರ್ವಜನಿಕರು ಆ ನಂಬರ್ ತಗೊಂಡು ಕೂಡಲೇ ಸಂಪರ್ಕ ಮಾಡ್ಬೋದು. ಒಂದು ನಾಮಫಲಕ ಇಲ್ಲ. ಬೆಸ್ಕಾಂ ಅಧಿಕಾರಿಗಳಿಗೆ ನಾವು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ ಹೈ ಟೆನ್ಷನ್ ಕೆಳಭಾಗದಲ್ಲಿ ನಾನಾ ರೀತಿಯ ಗಿಡ ಮರಗಳು ಬೆಳೆದಿದ್ದಾವೆ, ಅದು ಕೂಡಲೇ ತೆಗಿಬೇಕು. ಟ್ರಾನ್ಸ್ಪೋರ್ಟ್ ಡಬ್ಬಗಳು ಎಲ್ಲೆಲ್ಲಿ ಇದ್ದಾವೋ ಆ ಜಾಗದಲ್ಲಿ ಬೇಲಿಗಳು ಕೆಳಗಡೆ ಗಿಡ ಬೆಳೆದಿದೆ, ಅದು ಕೂಡ ತೆಗಿಯಲ್ಲ. ನಾವೇ ಖುದ್ದಾಗಿ ಸಾರ್ವಜನಿಕರು ಅದನ್ನು ಕ್ಲೀನ್ ಮಾಡೋಂಥ ಸಂದರ್ಭ ಬಂದಿದೆ ಅಂದರೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬರೀ ಆಫೀಸಿಗೆ ಸೀಮಿತ ಇರಬಾರ್ದು, ಪ್ರತಿ ವಾರ್ಡ್ಗೂ ಅಧಿಕಾರಿಗಳು ವಿಸಿಟ್ ಮಾಡಬೇಕು. ಇವತ್ತು ದೊಡ್ಡ ಅನಾಹುತ ಆಗೋದ್ರಿಂದ ದೇವರು ಕಾಪಾಡಿಸಿದಾನಂದರೆ ಇಲ್ಲಿ ಇರುವಂಥ ಸ್ಲಮ್ ಏರಿಯಾ ಅಂತ ಹೇಳ್ಬಿಟ್ಟು ಯಾರು ಅಧಿಕಾರಿಗಳು ಯಾರು ಕೂಡ ಈ ಕಡೆ ತಲೆನೇ ಹಾಕಲ್ಲ. ಏನಕ್ಕೆ ಹಾಕಲ್ಲ? ಒಂದು ಸ್ಟಾಪ್ ಇದೆ, ಸ್ಟೇಷನ್ ಇದೆ, ಒಬ್ಬರು PC ಇರಲ್ಲ, ಅದು ಬೀಗ ಇರ್ತದೆ. ಇಂಥ ನಮ್ಮ ದುರ್ಘಟನೆ ಏನಾಗಿದೆ ಅಂದರೆ ಒಂದು ಕುಡಿಯೋ ನೀರು ಏನಾದರೂ ವಿಷಯ ಇರಲಿ, ಇಲ್ಲಿ ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತು ದೇವರು ಕಾಪಾಡಿದಾನೆಂದರೆ ಸುಮಾರು ಒಂದು 10-15 ಮನೆಗಳ ಬ್ಲಾಸ್ಟ್ ಆಗುವಂಥ ಪರಿಸ್ಥಿತಿ ಇವತ್ತು ಆಗಿತ್ತು. ಈ ಕತ್ಲಿನಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಒಂದು 15-20 ಮನೆಯ ಸಿಲಿಂಡ್ರುಗಳಿದೆ. ಆಕಸ್ಮಿಕ ಏನೋ ಶಾರ್ಟ್ ಆಯಿತು, ಸಿಲಿಂಡ್ರ್ ಬ್ಲಾಸ್ಟ್ ಆಯಿತು, ಊರೆಲ್ಲ ಹತ್ತು ಬಿಡೋದು. ಇವತ್ತು ನಾವು ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪ್ರತಿಯೊಂದು ನಾಮಫಲಕ ಆಗಬೇಕು. ಒಂದು 100 ಕುಡಿಯೋ ನೀರಿಗೆ ಫೋನ್ ಮಾಡ್ಬೇಕಂದ್ರೆ ನಾಮಫಲಕ ಇರಬೇಕು. ಬೆಸ್ಕಾಂ ಅಧಿಕಾರಿಗಳು ಕೂಡಗಡೆ ಸಂಪರ್ಕ ಮಾಡಿ ನಾಮಫಲಕ ಇರಬೇಕು. ಸ್ಥಳೀಯ ಆಫೀಸಿನ ನಾಮಫಲಕ ಇರಬೇಕು. ಯಾವುದೋ ಬೆಂಗಳೂರಿಗೆ ಫೋನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರೋದಲ್ಲ. ಸ್ಥಳೀಯ ಕಚೇರಿಗಳ ನಂಬರನ್ನು ಒಂದು ನಾಮಫಲಕ ಹಾಕಿ ಸಾರ್ವಜನಿಕ ಸರ್ಕಲ್ನಲ್ಲಿ ಇರಬೇಕು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಆಗಿರುವಂಥ ಏನಾದರೂ ವ್ಯತ್ಯಾಸ ಆದರೆ ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಅಂತ ನಾನು ನೇರ ಹೇಳ್ತೀನಿ. ಇವತ್ತು ಅದಕ್ಕೆಲ್ಲದಕ್ಕೂ ಬೆಸ್ಕಾಂ ಅಧಿಕಾರಿಗಳ ಬಂದು ಪರಿಹಾರ ಮಾಡಿಕೊಡ್ಬೇಕು. ಅವ್ರಿಗೆ ಅನಾಹುತ ಆಗೋದ್ರಿಂದ ಮುನ್ನೆಚ್ಚರಿಕೆ ತೊಗೊಂಡು ಎಲ್ಲ ಟ್ರಾನ್ಸ್ಪೋರ್ಟ್ ಡಬ್ಬ ಕೆಳಗಡೆ ಗಿಡ ಬೆಳೆದಿರೋವೆ ಮತ್ತು ಹೈ ಟೆನ್ಷನ್ ಕೆಳಗಡೆ ಯಾವುದಾದ್ರು ಮರಗಳು ಅವೆಲ್ಲ ಸಂಪೂರ್ಣವಾಗಿ ತೆಗಿಬೇಕನ್ನೋದು ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ನಾನು ವಿನಂತಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.